ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ ಕರ್ತನ ಸನ್ನಿಧಾನದಲ್ಲಿ ಬೆಳಗಿನ ಜಾವದಲ್ಲಿ ಹಿಮಜಾವಿನ ಪ್ರಾರ್ಥನೆಯಲ್ಲಿ ಸೇರಿ ಬರುವುದಕ್ಕೆ ಕರ್ತನು ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ನಿನ್ನೆ ದಿವಸ ಕರ್ತನ ಮೇಜನ್ನ ಮುಗಿಸಿ ನಾವು ಹೊಸ ವರ್ಷದ ದಿನಗಳಿಗೆ ಕಾಲಿಡ್ತಾ ಇದ್ದೇವೆ. ಈ ವರ್ಷ ನಮಗೆ ಸಿಕ್ಕಿರುವಂತಹ ವಾಗ್ದಾನ ದೇವರ ದಯೆಯ ವರ್ಷ ಎಂದು ನೋಡ್ತೇವೆ. ಹಲ್ಲೆಲೂಯಾ. ದೇವರ ದಯೆ ಇರುವಂತ ವರ್ಷದಲ್ಲಿ ಫಸ್ಟಿಗೆ ದೇವರು ಚಾಟಿ ಬೀಸಿದ್ರಲ್ಲ ಅಂತ ಅನ್ಕೊಂಡು ಆಶ್ಚರ್ಯ ಆಗಿಲ್ವ? ಯಾರಿಗೂ ಆಶ್ಚರ್ಯ ಆಗಿಲ್ವ? ದೇವರ ಕರುಣೆಯಿಂದ ನೋಡ್ಬೇಕಿತ್ತು, ತೊಟ್ಟಿಲು ತೂಗಬೇಕಿತ್ತು. ಶಬಾಷ್ ಮಗನೇ, ಹೆಂಗಿದೆಯೋ ಹಂಗಿದೆಯೋ ಚೆನ್ನಾಗಿದೆಯೋ ಅಂತ ಅನ್ಕೊಂಡು ಹೇಳಬೇಕಿತ್ತು. ಹಂಗೆ ಹೇಳಿಲ್ಲ. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇ ಚಾಟಿ ಬೀರಿಸಿದಾಗ ಆಶ್ಚರ್ಯ ಆಗಿಲ್ವ? ಹಲ್ಲೆಲೂಯಾ. ನಿನ್ನೆಯ ಕರ್ತನ ಮೇಜು ವಿಶೇಷವಾಗಿತ್ತು. ಹಲ್ಲೆಲೂಯಾ. ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ಯಾಕೆಂತಂದ್ರೆ ಕರ್ತನು ಮಾರ್ಪಾಟು ತರಲಿಕ್ಕೆ ಬಯಸ್ತಾನೆ. ದೇವರು ದಯೆ ತೋರಿಸಬೇಕು ಅಂತಂದ್ರೆ ನಾವು ಪಾಪದ ಕೆಸರಿನಲ್ಲಿದ್ದೇ ದಯೆಯನ್ನು ಹೊಂದಬೇಕು ಅಂತ ಅನ್ಕೊಂಡು ಮನುಷ್ಯನ ಆಸೆ ಇರ್ಬೋದು. ನಾನು ಅದರಲ್ಲೇ ಹೆಂಗಿದೀನೋ ಹಂಗೇನೆ ನನಗೆ ಹಂಗೆ ಆಶೀರ್ವಾದ ಆಗ್ಬೇಕು ಅಂತ ಮನುಷ್ಯನ ಆಸೆ ಇರುತ್ತೆ. ಆದರೆ ದೇವರು ಆ ಕೆಸರಿನಿಂದ ಹೊರಗಡೆ ತೆಗೆದು ನಿಲ್ಲಿಸಿದ ನಂತರ ಅದು ದೇವರ ಅನ್ಕಂಟ್ರೋಲಬಲ್. ಯಾಕೆಂತಂದ್ರೆ ಯಾವ ದಯೆ ರಕ್ತಪಿಸುವ ರೋಗಿಗೆ ಸಿಕ್ಕಿತೋ ಆಕೆಗೆ ದೇವರ ಪರ್ಮಿಷನ್ ಇದು ಸಿಕ್ಕಿದಲ್ಲ. ಆಕೆ ಅನುಭವಿಸಿ ಸಾಕಾಗಿದೆ. ಆಕೆ ತನ್ನ 12 ವರ್ಷದಲ್ಲಿ ಆಕೆಯನ್ನು ಮಾನಸಾಂತರದ ದಾರಿಯಲ್ಲಿ ಆಕೆ ನಡೀತಾ ಇದ್ದಾಳೆ. ಆಕೆ ನನ್ನ ಒಂದು ತಪ್ಪಿನಿಂದ ಒಂದು ಆಗಿರೋದಾದ್ರೂ ಕೂಡ ನಾನು ಕ್ಷಮೆಯನ್ನು ಕೇಳ್ತೇನೆ ಅನ್ನುವಂತ ಯಾರೇ ಆಗ್ಲಿ 12 ವರ್ಷ ರೋಗದಲ್ಲಿ ಕಷ್ಟಪಡ್ತಿದ್ರೆ ನಿರಂತರವಾಗಿ ಬ್ಲೀಡಿಂಗ್ ಆಗ್ತಾ ಇದೆ ಅಂತ ಅಂದಾಗ ಯಾರು ಏನ್ ಮಾಡ್ತಾರೆ ಹೇಳಿ? ಮೊದಲನೇದಾಗಿ ತನ್ನನ್ನು ತಾನು ಸರಿಪಡಿಸಿಕೊಳ್ತಾನೆ, ತನ್ನನ್ನು ತಾನು ಕ್ಲೀನ್ ಮಾಡ್ಕೊಳ್ತಾನೆ, ತನ್ನನ್ನು ತಾನು ಬದಲಾಯಿಸಿಕೊಳ್ತಾನೆ. ಸೊ ತನ್ನನ್ನು ತಾನು ಬದಲಾಯಿಸಿಕೊಂಡಂತ ವ್ಯಕ್ತಿ ದೇವರು ಯೇಸು ಕ್ರಿಸ್ತನ ಬಂದು ಮುಟ್ಟಬೇಕು ಅಂತೆಲ್ಲ, ಅವನು ಹೋಗಿ ಯೇಸು ಕ್ರಿಸ್ತನ ಗೊಂಡೆಯನ್ನು ಮುಟ್ಟಿದ್ರೆ ಸಾಕು. ಹಲ್ಲೆಲೂಯಾ. ಆಗಲೇ ಸ್ವಸ್ಥವಾಗುತ್ತದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಈ ವರ್ಷ ನಮಗೆ ಆತನ ದಯೆಯನ್ನು ಸುರಿಸಬೇಕಾದರೆ ನಾವು ಮೊದಲನೇದಾಗಿ ಶುದ್ಧರಾಗಬೇಕಿತ್ತು. ಹಲ್ಲೆಲೂಯಾ. ಮುಂದಿನ ತಿಂಗಳಲ್ಲಿ ನಾವು ಕರ್ತನ ಮೇಲೆ ತೆಗೆದುಕೊಳ್ಳುವಾಗ ಸುಮ್ಮನೆ ಹಾಗೆ ತೆಗೆದುಕೊಳ್ಳೋದಕ್ಕೆ ಬರೋದಿಲ್ಲ. ಭಯ ಭಕ್ತಿಯಿಂದ ನಾವು ಪರಿಶುದ್ಧ ಜೀವಿತ ನಡೆಸಿದವರಾಗಿ ನಾವು ಮುಂದೆ ಬರುತ್ತೇವೆ. ಹಲ್ಲೆಲೂಯಾ. ನಮ್ಮ ಶಿಷ್ಟರ ರೀತಿಯಲ್ಲಿ, ಸಿಂಹದ ರೀತಿಯಲ್ಲಿ ಧೈರ್ಯದಿಂದ ನಾವು ಮುಂದೆ ಬರುವವರಾಗಿದ್ದೇವೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಯಾವುದೇ ಪಾತ್ರಗಳನ್ನು ತಗೊಳ್ಳಿ, ಸ್ತ್ರೀಯರಿಗೆ ಗೊತ್ತಿರುತ್ತೆ. ಪಾತ್ರೆಗಳನ್ನು ತಗೊಳ್ಳಿ, ಗಲೀಜಾಗಿದೆ. ಪಾಯಸ ಮಾಡಿದೀವಿ, ಪಾಯಸನ ಈಗ ಹಾಕಿಡಬೇಕು. ಆ ಗಲೀಜಾಗಿರೋ ಪಾತ್ರೆಗೆ ತುಂಬಿಸ್ತೀವ? ಯಾಕೆ ತುಂಬಿಸಲ್ಲ? ಮತ್ತೆ ದೇವರಿಗೆ ತುಂಬಿಸ್ತಾರೆ. ದೇವರಿಗೆ ತುಂಬಿಸ್ತಾರೆ. ಆತನ ಸೃಷ್ಟಿಕರ್ತನ, ಆತನ ಈ ಲೋಕಕ್ಕೆ ಅಸ್ತಿವಾರ ಹಾಕಿದವರು. ಸೊ ಆಗಿರೋದ್ರಿಂದ ನಮಗೆ ಸಡನ್ ಆಗಿ ಅಷ್ಟು ಆ ರೀತಿ ಹೇಳುವಾಗ ಹಾಗಾದ್ರೆ ನಾವು ತಗೊಳ್ಬಾರ್ದ? ಹಾಗಾದ್ರೆ ತಗೊಳ್ಬಾರ್ದು ಅಂತ ಅನ್ಕೊಂಡು ಹೇಳ್ತಾವ್ರ? ಅನ್ಕೊಂಡು ಮನಸ್ಸಲ್ಲಿ ಒಂದು ಲೈನ್ ಸುರಕ್ಕಂತ ಆಗಿರುವಾಗ ಅದು ಹೋಗಿರುತ್ತೆ. ಆದ್ರೆ ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ನಮ್ಗೆ ಆಲೋಚನೆ ಬರುತ್ತೆ, ಈ ಒಂದು ಘಟನೆ ಯಾಕೆ ನಡೀತಿದೆ ಅಂತ ಅನ್ನೋದನ್ನ ನಮ್ಮನ್ನ ನಾವು ಪರೀಕ್ಷಿಸಿಕೊಂಡವರಾಗಿ ನಿಂತಾಗ ಹೌದು, ಈ ರೀತಿಯಲ್ಲೇ ಕರ್ತನ ಮೇಜು ನಡಿಬೇಕು. ನಾವು ಬೇರೆ ಬೇರೆ ಕಡೆ ನೋಡಿದಾಗ ಇನ್ನೂ ಕಠಿಣವಾಗಿ ನಡೆಯುತ್ತೆ, ಕೊಡದೇ ಇಲ್ಲ. ಯಾಕೆ ಆ ರೀತಿ ಅಂತಂದ್ರೆ ಒಂದು ಭಯ ಭಕ್ತಿ ಇರುತ್ತೆ. ಯಾಕಂದ್ರೆ ಆದಿ ಅಪೊಸ್ತಲರ ಒಂದು ಸಭೆಯಲ್ಲಿ ನಡೀತಿದ್ದಂತ ಕರ್ತನ ಮೇಜು ಈ ರೀತಿಯಲ್ಲೇ ಇತ್ತು. ಆಸ್ತಿಯನ್ನ ಕೊಡ್ತೀನಿ ಅಂತ ಅನ್ಕೊಂಡು ಬಂದಿದ್ದಂತ ಇಬ್ಬರು ಗಂಡ ಹೆಂಡತಿಯರು, ಏನ್ ಹೆಸರು ಅವ್ರದ್ದು? ನಾನೇ ಮತ್ತೆ ಸಫರಿ ನಿರ್ಧಾರ ಮಾಡ್ಕೊಂಡಿದ್ರು. ಯಾರು ನಿರ್ಧಾರ ಮಾಡ್ಕೊಂಡು? ಅವರೇ ನಿರ್ಧಾರ ಮಾಡ್ಕೊಂಡು ಡಿಸ್ಕಸ್ ಮಾಡಿ ಸ್ಟ್ರಾಂಗ್ ಆಗಿ ನಿರ್ಧಾರ ಮಾಡ್ಕೊಂಡಿದ್ರು. ಬರೋ ತನಕ ನಿರ್ಧಾರ ಸ್ಟಿಲ್ ಆಗೇ ಇತ್ತು. ಆ ಲೈನಿಗೆ ನಿಲ್ಲುವಾಗ, ಕೊಡೋದಕ್ಕೆ ಬರುವಂತ ಲೈನಿಗೆ ನಿಲ್ಲುವಾಗ ಅವರ ಮನಸ್ಸು ಬದಲಾವಣೆ ಆಯ್ತು. ಬದಲಾವಣೆ ಆದಾಗ ಆ ಒಂದು ಮರಣ ಇದೆಯಲ್ಲ, ಅದು ಸಂಚಲನ ಮೂಡಿಸ್ತು. ಯಾಕೆ ಅದನ್ನು ದೇವರು ಮಾಡಿದ್ರು ಅಂತಂದ್ರೆ
ಅಲ್ಲಿಂದ ಅಪೊಸ್ತಲರ ಮಧ್ಯದಲ್ಲಿ ಒಂದು ಭಯ, ಒಂದು ಜನರ ಮಧ್ಯದಲ್ಲಿ ಒಂದು ಭಯ ಉಂಟಾಯಿತು. ಏನು ಭಯ? ಅದು ಸೈತಾನನ ಭಯ ಅಥವಾ ನರಕದ ಭಯ ಅಲ್ಲ, ದೇವರ ಭಯ. ದೇವರಲ್ಲಿ ಸ್ಟ್ರಿಕ್ಟ್ ಆಗಿ ನಡೆಯುವುದರ ಭಯ ಉಂಟಾಯಿತು. ಹಲ್ಲೆಲೂಯಾ. ಕರ್ತನು ನಿನ್ನೆ ದಿವಸ ಕೂಡ ಸ್ಥಾಪಿಸಿದ್ದೇನು ಗೊತ್ತಾ? ದೇವ ಭಯವನ್ನ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ರೂ ಕೂಡ ಅದನ್ನು ಮೀರಿ ಕೆಲವು ಜನ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಅನ್ಕೊಂಡು ಪಾಸ್ಟರ್ ಹೇಳ್ತಾ ಇದ್ರು. ಅವರಿಗೆ ಇನ್ನೂ ಕೂಡ ಅವ್ರಿಗೆ ಅರ್ಥ ಆಗಿಲ್ಲ ಅನ್ಸುತ್ತೆ. ಅವ ಆತ್ಮ ಏನಾಗಿದೆ ಅಂತಂದ್ರೆ ಏನೋ ಸತ್ತು ಹೋಗಿದೆ ಅನ್ನೋ ರೀತಿಯಲ್ಲಿ ಹೇಳ್ಬೋದು. ಆದ್ರೆ ಅವರಿಗೂ ಕೂಡ ತಿಳಿಯಲಿ ಅನ್ಕೊಂಡು ನಮ್ಮ ಪ್ರಾರ್ಥನೆ ಇರಲಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ಮೀಕನ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 1ನೇ ವಚನಕ್ಕೆ ನಮ್ಮ ಸತ್ಯವೇದವನ್ನು ತಿರುಗಿಸೋಣ. ಇಲ್ಲಿ ಮೀಕ ಪ್ರವಾದಿ ಆತನು ಹೇಳ್ತಿರುವ ಮಾತು ನಮಗೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ. ಯಾಕಂದ್ರೆ ಆತನು ಏನ್ ಹೇಳ್ತಾ ಇದ್ದಾನೆ, ಇಸ್ರೇಲ್ ಜನರ, ದೇವ ಜನರ ಪರಿಸ್ಥಿತಿಯನ್ನ ಗಮನಿಸಿ ಆತನು ಈ ರೀತಿ ಇದೆಯಲ್ಲ, ದುಷ್ಕೃತ್ಯಗಳಲ್ಲಿ ಇವರು ತೊಡಗಿದ್ದಾರಲ್ಲ, ದೇವರ ವಿರುದ್ಧವಾಗಿ ನಡೀತಿದ್ದೀರಲ್ಲ, ಅದೇ ರೀತಿಯಲ್ಲಿ ಅವರನ್ನ ಮಾತ್ರವಲ್ಲ, ಆತನು ಯಾರನ್ನ ಪರೀಕ್ಷಿಸ್ತಾ ಇದ್ದಾನೆ? ತನ್ನನ್ನ ತಾನೇ ಪರೀಕ್ಷಿಸ್ತಾ ಇದ್ದಾನೆ. ಎಲ್ಲಿ ಗೊತ್ತಾಗುತ್ತೆ ತನ್ನನ್ನು ತಾನು ಪರೀಕ್ಷಿಸ್ತಾ ಇದ್ದಾನೆ ಅಂತ ಅನ್ಕೊಂಡು ಅದನ್ನ ಏನ್ ಹೇಳ್ತಾರೆ? ಅಯ್ಯೋ ನನ್ನ ಗತಿಯನ್ನು ಏನೆಂದು ಹೇಳಲಿ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಗತಿಯನ್ನ ಏನೆಂದು ಹೇಳಲಿ, ಗತಿಯನ್ನು ನಾನು ಏನೆಂದು ಹೇಳಲಿ ಅನ್ಕೊಂಡು ಇನ್ನೊಬ್ಬ ಪ್ರವಾದಿ ಹೇಳ್ತಾರೆ. ನೆನಪಿದೆ ಯಾರು ಅಂತ? ಯೆಶಾಯ ಪ್ರವಾದಿ. ಆತನು 6ನೇ ಅಧ್ಯಾಯದಲ್ಲಿ ಆತನು ಹೇಳ್ತಾ ಇದ್ದಾನೆ, ನಾನು ಹೊಲಸು ತುಟಿಯವರ ಮಧ್ಯದಲ್ಲಿ ಜೀವಿಸುವವನು, ನನ್ನ ಗತಿಯನ್ನು ನನಗೆ ಏನೆಂದು ಹೇಳಲಿ. ಹಲ್ಲೆಲೂಯಾ. ಇವತ್ತಿನ ದಿವಸ ಒಬ್ಬ ಇಸ್ರೇಲಿಗೆ, ದೇಶಕ್ಕೆ ನೇಮಿಸಲ್ಪಟ್ಟಂತ ಪ್ರವಾದಿ ತನ್ನನ್ನ ತಾನು ಪರೀಕ್ಷಿಸಿಕೊಳ್ತಾ ಇದ್ದಾನೆ. ಇವತ್ತಿನ ದಿವಸ ನಾವು ಕೂಡ ನಿನ್ನೆ ಮಾತ್ರ ಪರೀಕ್ಷಿಸಿಕೊಂಡು ಕರ್ತನ ಮೇಜಿನಲ್ಲಿ ಭಾಗಿಯಾಗಿದ್ದು ಮಾತ್ರವಲ್ಲ, ಮುಂದಿನ ಕರ್ತನ ಮೇಜು ಬರುವ ತನಕ ನಾವು ನಮ್ಮ ಪರಿಶುದ್ಧತೆಯನ್ನ ಕಾಪಾಡಿಕೊಳ್ಳುವ ಹಾಗೆ, ನಮ್ಮ ಬಿಳಿ ವಸ್ತ್ರವನ್ನ ಕಾಪಾಡಿಕೊಳ್ಳುವ ಹಾಗೆ ಕರ್ತನಲ್ಲಿ ಕೇಳಿಕೊಳ್ಳುವವರಾಗೋಣ ಪ್ರಿಯರೇ. ಹಲ್ಲೆಲೂಯಾ. ಆ ಒಂದು ದೇವರ ಕರ್ತನ ದೇಹವು, ರಕ್ತವು ನಮಗೆ ಕ್ಷಣದಲ್ಲೂ ನೆನಪುಪಡಿಸುವುದಾಗಲಿ. ಅದೇ ರೀತಿಯಲ್ಲಿ ಯಾವ ಪಾಪ ಕೃತ್ಯಗಳಿಗೆ ನಾವು ಕೈ ಹಾಕದಂತೆ, ಪಾಪದ ಆಲೋಚನೆಗಳಿಗೆ ನಾವು ಹೋಗದಂತೆ, ಪಾಪದ ಯಾವುದೇ ಕಾರ್ಯಗಳಿಗೆ ನಾವು ಕೈ ಹಾಕದಂತೆ ನಮ್ಮನ್ನು ನಡೆಸುವುದಾಗಲಿ. ಹಲ್ಲೆಲೂಯಾ. ಅದಾದ ನಂತರ ಮೀಕ ಪ್ರವಾದಿ, ಮಾಗಿದ ಹಣ್ಣನ್ನು ಕೊಯ್ದು ದ್ರಾಕ್ಷಿಯ ಹಕ್ಕಲನ್ನು ಆಯ್ದ ತೋಟದ ಸ್ಥಿತಿಗೆ ಬಂದಿದ್ದೇನೆ. ಮಾಗಿದ ಹಣ್ಣನ್ನು ಕೊಯ್ದು ದ್ರಾಕ್ಷಿಯ ಹಕ್ಕಲನ್ನ ಆಯ್ದ ತೋಟದ ಸ್ಥಿತಿಗೆ ಮಾಗಿದ ಹಣ್ಣು ಕೊಯ್ದಾಗ ಆ ಭೂಮಿ ಹೆಂಗಿರುತ್ತೆ? ಮರ ಹೆಂಗಿರುತ್ತೆ? ಬರಡಾಗಿರುತ್ತೆ. ಏನು ಎಲೆಗಳೆಲ್ಲ ಬಿದ್ದಿರ್ತವೆ. ಯಾಕಂದ್ರೆ ಮರದಿಂದ ಕಣ್ಣು ಕೀಳುವಾಗ ಎಲೆಗಳು ಬೀಳ್ತವೆ, ಮರ ಖಾಲಿ ಕಾಣ್ತಾ ಇರುತ್ತೆ, ಏನು ಹಣ್ಣಿಲ್ಲ. ಆದ ನಂತರ ದ್ರಾಕ್ಷಿಯ ಹಕ್ಕಲನ್ನು ಆಯ್ದ ತೋಟ. ದ್ರಾಕ್ಷಿ ಹಣ್ಣಿರುತ್ತೆ, ದ್ರಾಕ್ಷಿ ಹಣ್ಣನ್ನ ಫಸಲುಗಾರ ಬಂದು ಒಳ್ಳೆ ಆ ಹಣ್ಣುಗಳನ್ನ, ಗೊಂಚಲುಗಳನ್ನ ತೆಗೆದುಕೊಂಡು ಹೋಗ್ತಾರೆ. ಆದ್ರೆ ಕರ್ತನ ಒಂದು ನಿಯಮವನ್ನು ನೇಮಿಸಿದ. ಏನನ್ನು ನೇಮಿಸಿದ್ರು? ಹಕ್ಕಲನ್ನ ಆಯಬಾರದು. ಆ ಹಣ್ಣುಗಳನ್ನ ಯಾರಿಗೆ ಬಿಡಬೇಕು? ಬಡವರಿಗೆ ಬಿಡಬೇಕು. ಈಗ ಏನಾಗಿದೆ ಅಂತಂದ್ರೆ ದ್ರಾಕ್ಷಿ ಗೊಂಚಲನ್ನ ಕೊಯ್ದಾಗಿದೆ, ಆದ ನಂತರ ಹಕ್ಕಲ ಆಯುಧಕ್ಕೋಸ್ಕರವಾಗಿ ಬಡವರಿಗೆ ಬಿಟ್ಟಿದ್ದಾರೆ. ಆ ಬಡವರಿಗೆ ಬಿಟ್ಟಂತ ಹಣ್ಣುಗಳನ್ನು ಕೂಡ ಅದು ಕೂಡ ಕೊಯ್ದಾಗಿದೆ. ಈಗ ಭೂಮಿ ಯಾವತ್ತ ಇದೆ? ಬರಡಾಗಿದೆ. ಮರದಲ್ಲಿರುವಂತಹ ಹಣ್ಣು ಕೊಯ್ದಾಗಿದೆ, ಎಲೆಗಳೆಲ್ಲ ಬಿದ್ದಿರ್ತವೆ, ಅದು ಬರಡಾಗಿದೆ. ಭೂಮಿಯಲ್ಲಿ ದ್ರಾಕ್ಷಾ ತೋಟ ಇದೆ, ದ್ರಾಕ್ಷಾ ತೋಟದ ಹಣ್ಣು ಕೊಯ್ದಾಗಿದೆ, ಹಕ್ಕಲ ಇದು ಬಡವರು ತಗೊಂಡೋಗಿದ್ದಾರೆ. ಆದರೆ ಈಗ ಆ ಸಂಪೂರ್ಣ ಭೂಮಿ ಏನಿದೆ? ಬರಡಾಗಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರವಾದಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನನ್ನ ಮತ್ತು ನನ್ನ ಜನರ ಪರಿಸ್ಥಿತಿ ಈ ರೀತಿ ಇದೆ. ನನ್ನ ಮತ್ತು ನನ್ನ ಜನರ ಪರಿಸ್ಥಿತಿ ಈ ರೀತಿ ಇದೆ. ಬರಡು ಭೂಮಿ ತರ ಇದೆ. ಇವತ್ತಿನ ದಿವಸ ಆ ಬರಡು ಭೂಮಿ ಚಿಗುರುವ ದಿನ ಆಗಬೇಕು. ಹಲ್ಲೆಲೂಯಾ. ಆ ಬರಡು ಭೂಮಿ ಚಿಗುರುವ ದಿನ ಆಗಬೇಕು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅದನ್ನೇ ಮತ್ತೆ ಹೇಳ್ತಾ ಇದ್ದೇನೆ, ತಿನ್ನುವುದಕ್ಕೆ ಗೊಂಚಲೇ ಇಲ್ಲ. ತಿನ್ನುವುದಕ್ಕೆ ಗೊಂಚಲೇ ಇಲ್ಲ. ತಿನ್ನುವುದಕ್ಕೆ ಯಾರು ಬಯಸ್ತಾ ಇದ್ದಾರೆ? ನಮ್ಮಿಂದ ಯಾರು ಬಯಸ್ತಾರೆ? ನಮ್ಮಿಂದ ತಿನ್ನುವುದಕ್ಕೆ ದೇವರು ಬಯಸ್ತಾ ಇದ್ದಾರೆ. ಆದ್ರೆ ಏನೋ ಗೊಂಚಲೇ ಇಲ್ಲ. ಗೊಂಚಲೇ ಇಲ್ಲದ, ಫಲ ಇಲ್ಲದಂತ ಪರಿಸ್ಥಿತಿ ನಾವು ಒಂದು ಕಡೆ ನೋಡ್ತೀವಲ್ಲ. ಎಲ್ಲಿ ನೋಡ್ತೀವಿ?
ಮಾರ್ಕನ ಸುವಾರ್ತೆ 11ನೇ ಅಧ್ಯಾಯ 12ನೇ ವಚನಕ್ಕೆ ಸತ್ಯವೇದ ತಿಳಿಸು. ಮರುದಿನ ಅವರು ಬೆತಾನ್ಯವನ್ನು ಬಿಟ್ಟು ಬರುತ್ತಿರುವಾಗ ಆತನು ಹಸಿದನು. ಯಾರಿಗೆ ಹಸಿವಾಯಿತು? ಯೇಸು ಕ್ರಿಸ್ತನಿಗೆ ಹಸಿವಾಯಿತು. ಆತನು ಹಸಿವಾಯಿತು ಆತನು ಮನುಷ್ಯನಾಗಿದ್ದಾನೆ ನಮಗೆ ಅರ್ಥ ಆಗುತ್ತೆ. ಅದೇ ರೀತಿಯಲ್ಲಿ ಅದು ಈ ಒಂದು 2-3 ವಾಕ್ಯ ಫಿನಿಶ್ ಆಗುವಾಗ ನಮಗೆ ಇನ್ನೊಂದು ವಿಚಾರ ಗೊತ್ತಾಗುತ್ತೆ. ಅದಾದ್ಮೇಲೆ ಕಂಡಿದ್ದೀವಿ. ಮರುದಿನ ಅವರು ಬೆತಾನ್ಯವನ್ನು ಬಿಟ್ಟು ಬರುತ್ತಿರುವಾಗ ಆತನು ಹಸಿದನು ಮತ್ತು ಎಲೆ ಬಿಟ್ಟಿದ್ದ ಒಂದು ಅಂಜೂರದ ಮರವನ್ನು ದೂರದಲ್ಲಿ ಕಂಡು ಅದರಲ್ಲಿ ತನಗೇನಾದರೂ ಹಣ್ಣು ಸಿಕ್ಕೀತೆಂದು ಅಲ್ಲಿಗೆ ಹೋದನು. ಅದರ ಹತ್ತಿರಕ್ಕೆ ಬಂದಾಗ ಅದರಲ್ಲಿ ಬರೀ ಎಲೆಗಳನ್ನೇ ಹೊರತು ಮತ್ತೇನು ಕಾಣಲಿಲ್ಲ. ಅದು ಅಂಜೂರದ ಹಣ್ಣಿನ ಕಾಲವಲ್ಲ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಮಗೆ ಜೀವ ವೃಕ್ಷದ ಹಣ್ಣಿನ ಬಗ್ಗೆ ನಮಗೆ ಗೊತ್ತಿದೆ, ಆ ಮರದ ಬಗ್ಗೆ ಗೊತ್ತಿದೆ. ಅದರಲ್ಲಿ ಆ ಒಂದು ಮರದ ಕ್ಯಾರೆಕ್ಟರ್ ಏನು ಅಂತಂದ್ರೆ ಅದೇನಂತಂದ್ರೆ ವರ್ಷದ ಎಲ್ಲಾ ತಿಂಗಳಲ್ಲೂ ಎಲ್ಲಾ ದಿನಗಳಲ್ಲೂ ಫಲ ಬಿಡುವ ಮರವಾಗಿರ್ತದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ವರ್ಷದ 12 ತಿಂಗಳು ಕೂಡ ಅದು ಫಲ ಬಿಡುವಂತಹ ಮರ. ಮತ್ತು ಪ್ರತಿದಿನ ಹೋಗಿ ಫಲ ಹುಡುಕ್ಲಿಕ್ಕೆ ಹೋಗುವಾಗ ಹುಡುಕ್ಬೇಕಂತಿಲ್ಲ, ಕಣ್ಣಿಗೆ ಕಾಣುವ ರೀತಿಯಲ್ಲಿ ಆ ಜೀವ ವೃಕ್ಷದಲ್ಲಿ ಯಾವಾಗಲೂ ಕೂಡ ಹಣ್ಣಿರುತ್ತೆ. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ಕರ್ತನು ಸೀಸನ್ ಅಲ್ಲದಂತ ಸಮಯದಲ್ಲಿ ಏನನ್ನು ಹುಡುಕಕ್ಕೆ ಹೋಗಿದ್ದಾರೆ? ಅಂಜೂರದ ಹಣ್ಣನ್ನು ನೋಡಿ. ಎಷ್ಟು ಜನ ಅಂಜೂರದ ಹಣ್ಣನ್ನ ನೋಡಿದೀರ? ಹಣ್ಣು ನಾನು ಅಂಜೂರದ್ದು ಸಿಕ್ಕೊಂದು ಇದ್ದಲ್ಲ, ಬೇರಲ್ಲಿ ಹಾಕಿ ಒಣಗಿಸಿದ್ರೆ ಅದಲ್ಲ. ಹಣ್ಣು ಯಾರು ನೋಡಿದ್ರಿ? ಹಣ್ಣು ನೋಡಿದ್ರಿ? ಅಂಜೂರದ ಹಣ್ಣುಗೆ ಒಂದು ಸೀಸನ್ ಇದೆ. ಅದು ಅಕ್ಟೋಬರ್ ಸೆಪ್ಟೆಂಬರ್ ತಿಂಗಳಲ್ಲಿ. ಅಂಜೂರದ ಮರ ಎಷ್ಟು ಜನ ನೋಡಿದ್ರೆ? ಓಕೆ. ಆ ಒಂದು ಅಂಜೂರದ ಹಣ್ಣಿನ ಮರ ಅದರ ಸೀಸನ್ ಯಾವಾಗ? ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳು ಅನ್ಕೊಂಡು ಇದು ಮಾಡ್ತಾರೆ. ಆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಅಂಜೂರದ ಹಣ್ಣು ಬಿಡುತ್ತೆ. ಆದ್ರೆ ಕರ್ತನು ಈ ಒಂದು ಹಣ್ಣಿನ ಸೀಸನ್ ಅಲ್ಲದೆ ಕಾಲವಲ್ಲ ಅಂತ ಅನ್ಕೊಂಡು ಹೇಳುವಾಗ, ಆ ಸಂಪೂರ್ಣವಾಗಿ ನೋಡುವಾಗ ಈ ಅಂಜೂರದ ಹಣ್ಣು ಸಂಪೂರ್ಣವಾಗಿ ಬರಡಾಗೋದು ಅಥವಾ ಅದು ಏನಾಗೋದು, ಅದರ ಎಲೆಗಳೆಲ್ಲ ಉದುರೋಗೋದು ಯಾವಾಗ ಅಂದ್ರೆ ಈ ಶೆಕೆ ಟೈಮಲ್ಲಿ. ಯಾವಾಗ ಈ ಏಪ್ರಿಲ್ ಮಾರ್ಚ್ ತಿಂಗಳಿರುತ್ತೆ, ವಿಪರೀತವಾದ ಬಿಸಿಲಿರುತ್ತೆ ನೋಡಿ, ಆವಾಗ ಉದುರೋಗುತ್ತೆ. ಹಾಗಾದ್ರೆ ನಮ್ಗೇನ್ ಅರ್ಥ ಆಗುತ್ತೆ? ಯೇಸು ಕ್ರಿಸ್ತನು ಯಾವಾಗ ಹೋಗಿರ್ಬೋದು ಆ ಅಂಜೂರದ ಮರದ ಬಳಿ? ಯಾವಾಗ ಹೋಗಿರ್ಬೋದು? ಮಾರ್ಚ್ ಏಪ್ರಿಲ್ ಸಮಯದಲ್ಲಿ ಹೋಗಿರ್ಬೋದು. ಅವಾಗ ಏನನ್ನ ಬಯಸಿದ್ದಾರೆ ದೇವರು? ಹಣ್ಣನ್ನು ಬಯಸಿದ್ದಾರೆ. ಹಣ್ಣಿನ ಮರ ನೋಡುವಾಗ ಏನಾಗಿದೆ? ಮರ ಏನಾಗಿದೆ? ಬರಡಾಗಿಲ್ಲ, ಎಲೆ ಇದ್ದಾವೆ. ಆ ಒಂದು ಸೀಸನ್ ಕೂಡ, ಆ ಒಂದು ಮಾರ್ಚ್ ಏಪ್ರಿಲ್ ಸೀಸನ್ ಅಲ್ಲಿ ಎಲೆ ಇದೆ, ಬಟ್ ಹಣ್ಣಿಲ್ಲ. ಆದ್ರೆ ಅಂಜೂರದ ಮರದ ಒಂದು ಸ್ವಭಾವ ಏನಂತಂದ್ರೆ ಅದರಲ್ಲಿ ಮಾರ್ಚ್ ಏಪ್ರಿಲ್ ಒಂದು ಹಣ್ಣು ಬೆಳೆಯುತ್ತಂತೆ. ಇಲ್ಲಿ ಗೊತ್ತಿಲ್ಲ ನನಗೆ. ಈ ಇಸ್ರೇಲ್ ಜಾಗದಲ್ಲಿ ಹೋದವರು ನನಗೆ ತಿಳಿಸಿದ್ರು ಏನಂತಂದ್ರೆ, ಎಲ್ಲಿರುತ್ತಂತೆ ಹಣ್ಣು? ಅದರ ಮರದ ಬೇರಲ್ಲಿರುತ್ತಂತೆ, ಬುಡದಲ್ಲಿ, ಮರದ ಮೇಲಲ್ಲ, ಬುಡ ಕಾಂಡದಲ್ಲಿ ಇರುತ್ತಂತೆ. ಆ ಹಣ್ಣಿದೆಯಲ್ಲ, ನೀವು ಸೀಸನ್ ಬಂದಾಗ ತಿನ್ನೋದಕ್ಕಿಂತ ಆ ಹಣ್ಣು ವೆರಿ ಟೇಸ್ಟ್. ಅದು ಒಂದು ಹಣ್ಣು ತಿಂದ್ರೆ ಸಾಕು, ಅದು 3 ಹಣ್ಣು ತಿಂದಂಗೆ. ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂತೀರಲ್ಲ ಹಣ್ಣು, ಆ ಹಣ್ಣಿಗಿಂತ ಈ ಮಾರ್ಚ್ ಮತ್ತು ಏಪ್ರಿಲ್ ತಿಂತೀವಲ್ಲ ಆ ಹಣ್ಣನ್ನು ತಿನ್ನೋದು ಬಹಳ ಟೇಸ್ಟ್. ಆ ಹಣ್ಣನ್ನು ತಿಂದ್ರೆ ಆ 3-4 ಹಣ್ಣು ತಿಂದ ಒಂದು ತೃಪ್ತಿ ಈ ಮಾರ್ಚ್ ಏಪ್ರಿಲ್ ಅಲ್ಲಿ ತಿನ್ನುವಂಥದ್ದು ಹಣ್ಣಲ್ಲಿ ನಮಗೆ ತೃಪ್ತಿ ಸಿಗುತ್ತೆ. ಹಾಗಾದ್ರೆ ಈಗ ನೆಕ್ಸ್ಟ್ ಮಂತ್ ನಾವು 1.5 ಲಕ್ಷ ಕೊಟ್ಟು ಇಸ್ರೇಲ್ ದೇಶಕ್ಕೆ ಹೋಗಿ ಆ ಹಣ್ಣನ್ನು ತಿಂದು ಬರಬೇಕು. 1.5 ಲಕ್ಷ ಬೆಲೆ ಆ ಹಣ್ಣಿಗೆ ನಾವು ತಿಂದು ಬರಬೇಕು ಅಂತಂದ್ರೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಎಂತ ಹಣ್ಣನ್ನ ನಿರೀಕ್ಷೆ ಮಾಡ್ತಿದ್ದಾರೆ? ಆ ಟೇಸ್ಟಿ ಆಗಿರುವ ಹಣ್ಣನ್ನ ದೇವರು ನಿರೀಕ್ಷೆ ಮಾಡ್ತಿದ್ದಾರೆ. ಹಲ್ಲೆಲೂಯಾ.
ಸೆಪ್ಟೆಂಬರ್ ತಿಂಗಳಲ್ಲೋ ಅಕ್ಟೋಬರ್ ತಿಂಗಳಲ್ಲೋ ಬೆಳೆಯುವಂತ ಆ ಒಂದು ಹಣ್ಣನ್ನು, ಮಾಮೂಲಿ ಆಗಿರುವ ಹಣ್ಣನ್ನು ನಿರೀಕ್ಷೆ ಮಾಡ್ತಾ ಇಲ್ಲ. ಕರ್ತನಾದ ಯೇಸು ಆ ಅಂಜೂರದ ಮರದಿಂದ ನಿರೀಕ್ಷೆ ಮಾಡ್ತಿರೋದು ಆ ರುಚಿಯಾಗಿರುವಂತ ಒಂದು ರಸವತ್ತಾಗಿರುವಂತ ಆ ಒಂದು ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಬೆಳೆಯುವಂತ ಒಂದು ಹಣ್ಣನ್ನ ಕರ್ತನು ನಿರೀಕ್ಷೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಆದ್ರೆ ಹಣ್ಣಿತ್ತ ಆ ಮರದಲ್ಲಿ ಎಲೆ ಇದೆ. ಎಲೆನ ತಗೊಂಡು ಪಲ್ಯ ಮಾಡಿ ತಿನ್ನಕ್ಕಾಗಲ್ಲ. ಅಂಜೂರದ ಮರದಲ್ಲಿ ಸ್ಪೆಷಾಲಿಟಿ ಏನು? ಹಣ್ಣು. ಲಾಳಿ ಸೊಪ್ಪನ್ನ ತಗೊಂಡೋಗಿ ಪಲ್ಯ ಮಾಡ್ತಿದ್ರು. ಅದೇ ಅಂಜೂರದ ಮರದ, ಒಂದು ವೇಳೆ ಅಂಜೂರದ ಮರದ ಒಂದು ಎಲೆಯನ್ನ ತಿಂತಾರೆ ಅನ್ನೋದಾಗಿದ್ರೆ ಸಮೃದ್ಧಿ. ಯಾಕೆಂದ್ರೆ ಅಂಜೂರದ ಮರದ ಎಲೆ ಅಷ್ಟು ಅಗಲ ಇರುತ್ತೆ. ಚೆನ್ನಾಗಿ ಒಂದ್ ಎಲೆ ಸಿಕ್ಕ ಸಾಕು. ಮಧ್ಯಾಹ್ನ ಪಲ್ಯಕ್ಕೆ ಒಂದೇ ಎಲೆ ಸಾಕು. ಆದರೆ ಆ ಎಲೆ ಪ್ರಾಮುಖ್ಯ ಅಲ್ಲ. ಯಾವುದು ಪ್ರಾಮುಖ್ಯ? ಹಣ್ಣು ಪ್ರಾಮುಖ್ಯ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನ, ಕರ್ತನ ಇದನ್ನ ಹೇಳಿಕೊಡ್ತಾ ನಮಗೆ ಏನನ್ನ ಹೇಳಿಕೊಡ್ತಾ ಇದ್ದಾನೆ? ಎವ್ರಿ ಸೀಸನ್ ನಾವು ಫಲ ಬಿಡುವವರಾಗಿರಬೇಕು. ಹಲ್ಲೆಲೂಯಾ. ಇಲ್ಲದೆ ಹೋದ್ರೆ ಏನು? ಯೇಸು ಆ ಮರಕ್ಕೆ ಇನ್ನು ಮೇಲೆ ಒಬ್ಬರು ನಿನ್ನಲ್ಲಿ ಹಣ್ಣನ್ನು ಎಂದೆಂದಿಗೂ ತಿನ್ನದ ಹಾಗಾಗಲಿ ಎಂದು ಹೇಳಿದನು. ಆತನ ಶಿಷ್ಯರು ಅದನ್ನು ಕೇಳಿದರು. ಹಲ್ಲೆಲೂಯಾ. ಅದೇನಾಯ್ತಂತೆ? ಆದ್ಮೇಲೆ ಬರಡಾಗೋಯ್ತಂತೆ. ಶಾಪವನ್ನು ಒಂದು ಬರಡಾಗೋಯ್ತು. ಈ ಶಾಪವನ್ನು ಕೊಡುವುದಕ್ಕೆ ಶಕ್ತನು ಯಾರಾಗಿದ್ದಾನೆ? ದೇವರು ಒಬ್ಬನೇ ಆಗಿದ್ದಾನೆ. ಹಲ್ಲೆಲೂಯಾ. ನಮಗೆ ಪ್ರಾರಂಭದಲ್ಲಿ ಏನು ಗೊತ್ತಾಯ್ತು? ಆತನು ಹಸಿದ ಮುಂದೆ ಗೊತ್ತಾಯ್ತು. ಹಸಿದನಂದ್ರೆ ಅರ್ಥ ಏನು? ಆತನು ಒಬ್ಬ ಮನುಷ್ಯನಾಗಿದ್ದಾನೆ. ಕೊನೆಗೆ ಗೊತ್ತಾಯ್ತು ಆತನು ಏನ್ ಮಾಡಿದನು? ಶಾಪ ಕೊಟ್ಟಾಗ ಶಾಪವನ್ನ ಆ ಮರ ಹೊಂದಿತ್ತೆಂದು ನೋಡುವಾಗ ಇದೇನು ಗೊತ್ತಾಗುತ್ತೆ? ಆತನು ದೇವರಾಗಿದ್ದಾನೆ ಅನ್ನೋದನ್ನ ಗೊತ್ತಾಯ್ತು. ಹಲ್ಲೆಲೂಯಾ. ಈ ಒಂದು ವಾಕ್ಯವನ್ನ ಇಟ್ಟುಕೊಂಡು, ಈ ಒಂದು ವಾಕ್ಯಗಳನ್ನ ಇಟ್ಟುಕೊಂಡೆ ಈ ನಾಸ್ತಿಕರು ಏನ್ ಮಾಡ್ತಾರೆ? ಯೇಸು ಕ್ರಿಸ್ತನು ಎಲ್ಲಪ್ಪ ಹೇಳಿದ್ದಾನೆ, ನಾನ್ ದೇವರು ಅಂತ ಹೇಳಿದ್ದಾನೆ. ತನ್ನನ್ನು ತಾನು ಆತನ ಎಲ್ಲೂ ಕೂಡ ಆತನು ಹೊಗಳಿಕೊಂಡಿಲ್ಲ ಪ್ರಿಯರೇ. ಆದರೆ ಆತನು ಮಾಡುವಂತ ಕಾರ್ಯಗಳು, ಆತನ ನುಡಿದಿರುವಂತ ಮಾತುಗಳು, ಆತನ ಪೂರ್ಣ ಮನುಷ್ಯನು, ಆತನ ಪೂರ್ಣ ದೇವರು ಆಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆತನಿಗೆ ಹಸಿವಿತ್ತು. ಯಾಕಂದ್ರೆ ಆತನ ಪೂರ್ಣ ಮನುಷ್ಯನಾಗಿದ್ದನು. ಆತನು ಶಾಪಿಸಿದನು. ಆತನು ಶಾಪವನ್ನು ಕೊಟ್ಟಾಗಲಿ ಶಾಪ ವರ್ಕ್ ಆಯ್ತು. ಯಾಕಂದ್ರೆ ಆತನು ಪೂರ್ಣವಾಗಿ ದೇವರಾಗಿದ್ದನು. ಹಲ್ಲೆಲೂಯಾ. ಆತನಲ್ಲದೆ ಈ ಲೋಕದಲ್ಲಿ ಒಬ್ಬನೂ ದೇವರಿಲ್ಲ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇದನ್ನ ನಾನು ಈ ಮಧ್ಯದಲ್ಲಿ ನಿಮಗೆ ತಿಳಿಸ್ಬೇಕಂತ ತಿಳಿಸಿದೆ. ಆದ್ರೆ ನಮ್ಮ ಕಾನ್ಸೆಪ್ಟ್ ಏನಾಗಿದೆ? ಹಣ್ಣಿಲ್ಲ. ಹಲ್ಲೆಲೂಯಾ. ಹಣ್ಣು ನಮ್ಮಲ್ಲಿ ಹುಟ್ಟಬೇಕಾಗಿದೆ. ಹಲ್ಲೆಲೂಯಾ. ನಿನ್ನೆ ದಿವಸ ನಾವು ಭಯಭಕ್ತಿಯಿಂದ ಕರ್ತನ ಮೇಜನ್ನು ತೆಗೆದುಕೊಳ್ಳದೆ ಇವತ್ತಿನಿಂದ ಆ ಒಂದು ಮರದಲ್ಲಿ, ನಮ್ಮ ಆತ್ಮ ಎಂಬ ಮರದಲ್ಲಿ ಚಿಗುರು ಪ್ರಾರಂಭವಾಗಿದೆ. ಹಲ್ಲೆಲೂಯಾ. ಆ ಚಿಗುರನ್ನ ಚಿವುಟೋದು ಬೇಡ, ಚಿವುಟುವುದಕ್ಕೆ ಸೈತಾನನಿಗೆ ಬಿಡೋದು ಬೇಡ. ಇವತ್ತಿನ ದಿವಸ ಅದಕ್ಕೆ ನೀರು ಬೀಳಲಿ. ಹಲ್ಲೆಲೂಯಾ. ಇವತ್ತಿನ ದಿವಸ ಅದಕ್ಕೆ ಸರಿಯಾದ ಗೊಬ್ಬರ ಬೀಳಲಿ. ಯಾವುದು ನೀರು ಗೊಬ್ಬರ ಆಗಿದೆ? ಪರಿಶುದ್ಧಾತ್ಮನ ಅಭಿಷೇಕ. ಅದೇ ರೀತಿಯಲ್ಲಿ ದೇವರ ವಾಕ್ಯ ಅದರ ಒಳಗೆ ಬೀಳಲಾಗಲಿ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಇವತ್ತಿನ ದಿವಸ ನಾವು ಅದನ್ನ ಮಾಡುವುದಾದರೆ ನಮ್ಮನ್ನ ಪ್ರೇರ ಅಲುಗಾಡಿಸೋರು ಈ ಲೋಕದಲ್ಲಿ ಇಲ್ಲ. ಓ, ನಮ್ಮನ್ನು ಅಲುಗಾಡಿಸುವಂತ ಪಾತಾಳ ಲೋಕ ಇಲ್ಲ. ಎಲ್ಲ ಭೂ ಪರಲೋಕಗಳು ಕೂಡ ಎಲ್ಲರೂ ಕೂಡ ನಿಂತು ನಮ್ಮ ಮುಂದೆ ಹೇಳ್ತಾರೆ, ಯೇಸು ಕ್ರಿಸ್ತನೇ ಒಬ್ಬನೇ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ರೆ ಕರ್ತನು ಅನೇಕ ಕಾರ್ಯಗಳನ್ನು ನಮಗೋಸ್ಕರ ಮಾಡಿದ್ದಾನಲ್ಲ. ಏನ್ ಮಾಡಿದ್ದಾನೆ? ಯೆಶಾಯ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 1-5 ವಚನಗಳು. ಯೆಶಾಯ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 1-5 ವಚನಗಳು. ನನ್ನ ಪ್ರಿಯರನ್ನು, ಅವನ ತೋಟವನ್ನು ಕುರಿತು ನನ್ನ ಪ್ರಿಯನ ಒಂದು ಗೀತವನ್ನು ನಾನು ಹಾಡುವೆ. ಕೇಳಿರಿ, ಯೆಶಾಯ ಪ್ರವಾದಿ ಒಂದು ಹಾಡನ್ನ ಹಾಡ್ತಾ ಇದ್ದಾನೆ. ಸಾರವತ್ತಾದ ಗುಡ್ಡದ ಮೇಲೆ ನನ್ನ ಪ್ರಿಯನಿಗೆ ದ್ರಾಕ್ಷಿಯ ತೋಟವಿತ್ತು. ಸಾರವತ್ತಾದ ಗುಡ್ಡದ ಮೇಲೆ ಒಂದು ದ್ರಾಕ್ಷಾ ತೋಟ ಇತ್ತು. ಹಲ್ಲೆಲೂಯಾ. ಎಲ್ಲಿ ಕಟ್ಟಿದ್ದಾರೆ ನೋಡಿ ದ್ರಾಕ್ಷಾ ತೋಟವನ್ನ? ಯಾರು ಮುಟ್ಟಬಾರದು. ಹಲ್ಲೆಲೂಯಾ. ಯಾರು ಕೂಡ ಅದನ್ನು ಟಚ್ ಮಾಡಬಾರ್ದು. ಖಾಲಿ ನೋಡ್ಕೊಂಡು ಹೋಗ್ಬೇಕು, ಹೆಂಗ್ ಬೆಳೆದಿದೆ ನೋಡಿ ಅಂತ ಅನ್ಕೊಂಡು. ಕೆಲವು ಬೆಟ್ಟಗಳನ್ನ ನಾವು ನೋಡ್ತೀವಲ್ಲ, ಈಗ ನಾವು ಮಂಗಳೂರು ಹೋಗುವಾಗ ನಾವು ಬೆಟ್ಟಗಳನ್ನ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅನ್ಕೊಂಡು ಆ ಎತ್ತರಕ್ಕೆ ಹೋಗಕ್ಕಾಗುತ್ತೆ. ಕೆಲವರು ಪ್ರಯತ್ನ ಬರ್ತಾರೆ, ಕಾಲು ಮುಟ್ಕೊಂಡು ಬರ್ತಾರೆ.
ಆದರೆ ಅದನ್ನು ನೋಡಿದ್ರೆ ಅಷ್ಟೇ ಮುಟ್ಟಕ್ಕೋಗ್ಬಾರ್ದು. ಯಾಕೆಂದ್ರೆ ಕರ್ತನು ನಮ್ಮನ್ನು ಆ ರೀತಿಯಲ್ಲಿ ನಡೆಸ್ತಾ ಇದ್ದಾನೆ. ಹಲ್ಲೆಲೂಯಾ. ನಮ್ಮನ್ನು ನೋಡಬೇಕೇ ಹೊರತು ಯಾವುದೇ ಕಾರಣಕ್ಕೂ ಅದನ್ನ ಕೇಳುವಂತಹ, ಅದನ್ನ ಅನುಭವ ಮಾಡುವಂತಹ ಒಂದು ಅವಕಾಶ ಇಲ್ಲ. ಯಾಕೆಂದ್ರೆ ಅದನ್ನ ಅನುಭವ ಮಾಡುವಂತಹ ಅವಕಾಶ ಯಾರಿಗಿರೋದು? ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಮಾತ್ರವೇ. ಹಲ್ಲೆಲೂಯಾ. ಅವನು ಅದನ್ನು ಅಗತ್ಯ ಮಾಡಿ ಕಲ್ಲುಗಳನ್ನ ತೆಗೆದು ಒಳ್ಳೊಳ್ಳೆ ದ್ರಾಕ್ಷಿಯ ಸಸಿಗಳನ್ನ ನೆಟ್ಟು ಮಧ್ಯದಲ್ಲಿ ಬುರುಜನ್ನು ಕಟ್ಟಿ ದ್ರಾಕ್ಷಿಯ ತೊಟ್ಟಿಯನ್ನು ಕೊರೈಸಿ ಮಾಡಿಕೊಂಡು ತೋಟವು ಒಳ್ಳೆಯ ದ್ರಾಕ್ಷಿ ಹಣ್ಣನ್ನು ಕೊಡುವುದೆಂದು ಎದುರು ನೋಡಿ. ಏನೆಲ್ಲ ಮಾಡಿದ್ರಂತೆ? ಮೊದಲು ಅಗತ್ಯ ಮಾಡಿ ಅದಕ್ಕೆ ಒಂದು ಏನ್ ಹೇಳ್ತಾರೆ ಅದಕ್ಕೆ ಇದರಲ್ಲಿ ಹೊಡಿತಾರಲ್ಲ, ಟ್ರ್ಯಾಕ್ಟರ್ ಅಲ್ಲಿ ಹೊಡಿತಾರಲ್ಲ, ಉಕ್ಕೆ ಹೊಡಿಸಿ ಕುರಿತು ತೆಗೆದು ಹಾಕಾದ್ಮೇಲೆ ಕಲ್ಲನ್ನ ತೆಗೆದು, ಕಲ್ಲಿನಂತ ಹೃದಯಗಳು, ಕಲ್ಲಿನಂತ ವಿಚಾರಗಳನ್ನ ತೆಗೆದು ಒಳ್ಳೊಳ್ಳೆ ದ್ರಾಕ್ಷಿ ಸಸಿಗಳನ್ನ ನೆಟ್ಟು ಮಧ್ಯದಲ್ಲಿ ಬುರುಜನ್ನ ಕಟ್ಟಿ. ಯಾಕಂದ್ರೆ ಬುರುಜನ್ನ ಯಾಕೆ ಕಟ್ಟೋದು? ಯಾವುದೇ ಕಾರಣಕ್ಕೂ ಸಸಿ ಬೀಳಬಾರ್ದು ಕೆಳಗಡೆ. ಸಸಿ ಯಾವುದೇ ಬಲಹೀನವಾಗಬಾರ್ದು, ಕುಗ್ಗಬಾರ್ದು. ಒಂದು ವೇಳೆ ಬಿಸಿಲು ಬಂದ್ರು, ಮಳೆ ಬಂದ್ರು ಯಾವುದೇ ರೀತಿ ಅಲ್ಲಾಡಬಾರದು. ಕಟ್ಟಿ ದ್ರಾಕ್ಷಿಯ ತೊಟ್ಟಿಯನ್ನು ಕೊರೈಸಿ, ಅಲ್ಲಿ ಪಕ್ಕದಲ್ಲೇ ತೊಟ್ಟಿಯನ್ನು ಬೇರೆ ಕೊರೈಸಿ ಮಾಡಿಕೊಂಡು ತೋಟವು ದ್ರಾಕ್ಷಿ ಹಣ್ಣನ್ನು ಏನು ಕೊಡುತ್ತದೆ? ಎದುರು ಒಳ್ಳೆ ಹಣ್ಣನ್ನ ಕೊಡುತ್ತೆ. ಅಂದ್ರೆ ಎದುರು ನೋಡಿದ್ರೆ ಏನು ಕೊಟ್ಟು? ಹೊಲಸವನ್ನ ಕೊಡುತ್ತಂತೆ. ಯೆರೂಸಲೇಮಿನ ನಿವಾಸಿಗಳೇ, ಯಹೂದದ ಜನರೇ, ಈಗ ನನಗೂ ನನ್ನ ತೋಟಕ್ಕೂ ನ್ಯಾಯ ತೀರಿಸಿ. ಯಾಕೆಂತಂದ್ರೆ ದೇವರು ಶಪಿಸಿದಕ್ಕೆ, ದೇವರು ಶಿಕ್ಷಿಸಿದಕ್ಕೆ, ದೇವರು ಪನಿಷ್ಮೆಂಟ್ ಅನ್ನು ಕೊಡುವಾಗ ನಮ್ಗೆ ಏನ್ ಸಿಟ್ಟು ಬರುತ್ತೆ? ನೀನ್ ದೇವರ ಅನ್ನೋ ರೀತಿಯಲ್ಲಿ ಕೇಳ್ತೀವಿ, ಅಥವಾ ನಾನು ಕ್ರಿಸ್ತನನ್ನ ನಂಬಿದ್ದು ಸರಿನಾ ಅಂತ ಅನ್ಕೊಂಡು ಕೇಳ್ತೀವಿ. ನಾವು ಕ್ರಿಸ್ತನನ್ನ ನಂಬಿದ್ದು ಈ ಒಂದು ಸ್ಥಿತಿಗೆ ಬರೋದಕ್ಕ ಅಂತ ಅನ್ಕೊಂಡು. ಆದ್ರೆ ದೇವರು ಏನನ್ನ ಮಾಡ್ತಿದ್ದಾರೆ? ಏನು ನಿರೀಕ್ಷೆ ಮಾಡ್ತಾ ಇದ್ದಾನೆ? ಒಳ್ಳೆ ಫಲವನ್ನ ನಿರೀಕ್ಷೆ ಮಾಡ್ತಾ ಇದ್ದಾನೆ. ಆದ್ರೆ ನಾವೇನ್ ಕೊಡ್ತಾ ಇದ್ದೇವೆ? ಹೊಲಸು ಫಲವನ್ನ ಕೊಡ್ತಿದ್ದಾರೆ. ಹೊಲಸು ಫಲವನ್ನು ಕೂಡ ಕರ್ತನೆ ಏನ್ ಮಾಡ್ತಾ ಇದ್ದಾನೆ? ಅದನ್ನ ತೆಗೆಸಿ ಬಿಡಿಸಿ ಹೊಲಸು ಫಲ ಪಟ್ಟಾಗ ಏನಾಗುದಿಲ್ಲ ನಮ್ಗೆ. ಈ ಕರ್ಬೇವಿನ ಸೊಪ್ಪು ಮರನ ಬೆಳೆಸೋದು ಅಂತಂದ್ರೆ ಭಯಂಕರದ್ದು ಸಾಧನೆ ಆಗ್ಬಿಟ್ಟಿದೆ. ಏನಂತಂದ್ರೆ ಅದು ನೋಡ್ರಿ, ಒಳ್ಳೆ ಜುಟ್ಟು ಇದೆ, ಕಾಲಿ ಜುಟ್ಟು ಮಾತ್ರ ಇದೆ ಮೇಲೆ. ಈಗ ಒಂದ್ಸರಿ ಕಟ್ ಮಾಡಿದ್ರೆ ಆಂಟಿ ಕಟ್ ಮಾಡಬೇಡಿ ಅಂತಾರೆ. ಕಟ್ ಮಾಡದೇ ಇದ್ರೆ ಅದರಲ್ಲಿ ಹುಳ ಅಂತಂದ್ರೆ ಇಷ್ಟು ಹುಳ ಅಲ್ಲ, ಸೇರ್ಕೊಂಡು ಒಂದು ಕೊಂಬೆಯಲ್ಲಿ ಅಷ್ಟು ಹುಳಗಳು. ಈ ಸರಿ ಅದು ಯಾಕೆ ಹುಳಗಳು ಅಷ್ಟೊಂದು ಬಂದು ಗೊತ್ತಿಲ್ಲ. ಈಗ ಮತ್ತೊಂದ್ಸರಿ ಬೂದಿ ಆಗೋಗೇನೋ ಭಸ್ಮ ಆಗ್ಬಿಡ್ತೇವೆ ದೇಶದಲ್ಲಿ. ಅದ್ರದ್ದು ಏನಾಗಿದೆ? ಈ ಖಾಲಿ ಜುಟ್ಟು ಮಾತ್ರ ಉಳಿದಿದೆ. ಸೊ ಅದೇ ರೀತಿಯಲ್ಲಿ ನಾವು ಅದಕ್ಕೆ ಎಲೆ ಆದ್ರೆ ನಿರೀಕ್ಷೆ, ಹಣ್ಣು ನಿರೀಕ್ಷೆ ಮಾಡ್ತಾ ಇಲ್ಲ. ಅದರಿಂದ ನಾವು ಎಲೆ ನಿರೀಕ್ಷೆ ಮಾಡ್ತಿದ್ದೇವೆ. ಆ ಎಲೆನೂ ಕೊಡ್ತಾ ಇಲ್ಲ, ಖಾಲಿ ಕಟ್ಟಿಗೆ ಮಾತ್ರ ಇದೆ. ಏನ್ ಮಾಡ್ಬೇಕು ಅಂತ ಅದೇ ಹೇಳ್ಬೇಕು ಈಗ ನಮ್ಗೆ ಈಗ. ಸೊ ಅದಕ್ಕೋಸ್ಕರ ನೋಡ್ರಿ, ಈಗ ಹಣ್ಣು ಏನ್ ನಿರೀಕ್ಷೆ ಮಾಡಿದ್ರು? ಒಳ್ಳೆ ಹಣ್ಣನ್ನ ನಿರೀಕ್ಷೆ ಮಾಡಿದ್ರು, ಒಳ್ಳೆ ಹಣ್ಣು ಸಿಗ್ತಾ ಇಲ್ಲ. ಯಾವ ಹಣ್ಣು ಸಿಗ್ತಾ ಇದೆ? ಹೊಲಸು ಹಣ್ಣು. ಅದಕ್ಕೋಸ್ಕರವಾಗಿ ಯೆರೂಸಲೇಮಿನ ಜನರೇ, ದೇವ ಜನರೇ, ನಾನು ಏನೋ ದೊಡ್ಡ ಕೆಟ್ಟ ಕಾರ್ಯಗಳನ್ನ ಅಥವಾ ನನ್ನ ಮಕ್ಕಳನ್ನ ಶಿಕ್ಷಿಸುವಾಗ ಆ ಹೊಲಸು ಹಣ್ಣನ್ನ ಬೆಳೆಸಿರುವಂತ ಕೊಂಬೆಗಳನ್ನ ಕಟ್ಟು ಮಾಡುವಾಗ ನೀವ್ ಹೇಳ್ತೀರಾ ನೀನ್ ದೇವರ ನೀನು ಅಂತ ಅನ್ಕೊಂಡು ಹೇಳ್ತೀರಲ್ಲ, ಹಾಗಾದ್ರೆ ನಾನು ಮಾಡ್ತಿರೋದು ನ್ಯಾಯ ಅಲ್ವಾ? ನಾನ್ ಮಾಡ್ತಿರೋದು ನ್ಯಾಯ ಅಲ್ವಾ? ನಿನ್ನೆ ದಿವಸ ಒಂದು ಕಠಿಣವಾದ ರೀತಿಯಲ್ಲಿ ಸ್ಟ್ರಿಕ್ಟ್ ಆಗಿ ಆ ಕರ್ತನ ಮೇಲೆ ನಡೆದದ್ದು ನ್ಯಾಯವೇ ಅಲ್ವಾ? ನ್ಯಾಯವೇ ಅಲ್ವಾ? ನನ್ನ ತೋಟವನ್ನು ಏನು ಮಾಡುವೆನು ಈಗ ನಿಮಗೆ ತಿಳಿಸುವೆನು, ಕೇಳಿರಿ. ಇದು ದಾರುಣವಾದದ್ದು. ಅದರ ಬೇಲಿಯನ್ನ ಕೀಳುವೆನು, ದನವು ಅದನ್ನ ಮೇಯ್ದು ಬಿಡುವುದು. ಅದರ ಗೋಡೆಯನ್ನು ಕೆಡವಿ ಹಾಕುವೆನು, ಅದು ತುಳಿದಾಟಕ್ಕೆ ಈಡಾಗುವುದು. ತೋಟ ಉಳಿತ, ತೋಟ ಸರ್ವನಾಶ. ಅದಕ್ಕೋಸ್ಕರವಾಗಿ ತೋಟವನ್ನ ಬೆಳೆಸಲು ದೇವರು ಬಯಸ್ತಾ ಇದ್ದಾನೆ. ಹಲ್ಲೆಲೂಯಾ. ಈಗಲೂ ಕೂಡ ದೇವರ ಕರುಣೆ, ಕೇವಲ ದಯೆ ನಮಗೆ ಅವೈಲಬಲ್ ಇದೆ. ಹಲ್ಲೆಲೂಯಾ. ಅದನ್ನು ಹಾಳು ಮಾಡುವೆನು, ಯಾರು ಕುಡಿ ಕತ್ತರಿಸಿ ಅಗತ್ಯ ಮಾಡುವುದಿಲ್ಲ. ಅದರಲ್ಲಿ ಮುಳ್ಳು ಗಿಳ್ಳು ಬೆಳೆದು ಹೋಗುವುದು, ಅದರ ಮೇಲೆ ಮಳೆ ಸುರಿಸಬಾರದೆಂದು ಏನ್ ಮಾಡಿದ್ವಿ? ಇದು ಎಕ್ಸ್ಟ್ರೀಮ್. ಇದು ಮಳೆ ಸುರಿಸಬಾರದು ಅಂತ ಅನ್ಕೊಂಡು ಏನ್ ಮಾಡ್ತಾರೆ? ಮೇಘಗಳಿಗೆ ಅಪ್ಪಣೆ ಮಾಡುವುದು. ಹಲ್ಲೆಲೂಯಾ.
ಕರ್ತನ ಸನ್ನಿಧಾನ ನಮ್ಮನ್ನು ನಾವು ಕರ್ತನ ಕರಗಳಿಗೆ ಸಮರ್ಪಿಸೋಣ. ಪ್ರಿಯರೇ, ಒಂದು ಮಾನಸಾಂತರವನ್ನು ಬಯಸ್ತಾ ಇದ್ದಾರೆ. ನನ್ನದು ತಪ್ಪಾಯ್ತು, ನನ್ನನ್ನು ಕ್ಷಮಿಸಪ್ಪ ಅಂತ ಅನ್ಕೊಂಡು ಅನ್ನುವಂತ ಒಂದು ಮಾನಸಾಂತರವನ್ನು ಕರ್ತನ ಬಯಸ್ತಾ ಇದ್ದಾನೆ. ಇವತ್ತಿನ ದಿವಸ ಕರ್ತನ ಸನ್ನಿಧಾನದಲ್ಲಿ ಹೇಳೋಣ, ಕರ್ತನೇ ನಾನು ನಿನ್ನ ಕಡೆ ತಿರುಗ್ತಾ ಇದ್ದೇನೆ ಸ್ವಾಮಿ, ನಿನ್ನ ಕಡೆ ತಿರುಗ್ತಾ ಇದ್ದೇನೆ ಕರ್ತನೆ, ನನ್ನಲ್ಲೊಂದು ಮಾರ್ಪಾಟನ್ನು ನೀನು ತರುವುದಕ್ಕಾಗಿದೆ ನನಗೆ ಸ್ತೋತ್ರ. ಕರ್ತನೇ ರಾಜ, ನಾನೆಂದಿಗೂ ನಿನ್ನ ಶಿಕ್ಷಾ ಪಾತ್ರಕ್ಕೆ, ಶಿಕ್ಷಾ ಹಸ್ತಕ್ಕೆ ತೊಳಗದೆ ಕರ್ತನೆ ಪಾತ್ರನಾಗದೆ, ಕರ್ತನೆ ನಿನ್ನ ದಯೆಗೆ ಪಾತ್ರನಾಗುವ ಹಾಗೆ ನನ್ನ ಜೀವಿತವನ್ನು ಸರಿಪಡಿಸೆಂದು ಈ ಸಮಯದಲ್ಲಿ ಬಾಯಿ ತೆರೆದು ಕರ್ತನ ಸನ್ನಿಧಾನದಲ್ಲಿ ಕೇಳಿಕೊಳ್ಳೋಣ. ಕರ್ತನ ದಯೆಯ ವರ್ಷ ಇದಾಗಿದೆ. ಬಾಯಿ ತೆರೆದು ಅರಿಕೆ ಮಾಡಿಕೊಳ್ಳೋಣ. ಈ ಸಂದೇಶವನ್ನು ನೋಡುತ್ತಿರೋ, ಲೈವ್ ಅಲ್ಲಿ ನೋಡುತ್ತಿರೋ, ಫೇಸ್ಬುಕ್ ಯಾರೇ ಆಗಿರಬಹುದು ಅಥವಾ ಯೂಟ್ಯೂಬ್ ಅಲ್ಲಿ ನೋಡುತ್ತಿರುವ ಯಾರೇ ಆಗಿರಬಹುದು, ಇವತ್ತಿನ ದಿವಸ ದೇವರು ಮಾನಸಾಂತರದ ದಿನವನ್ನು ನಮಗೆ ಕೊಟ್ಟಿದ್ದಾರೆ. ಕರ್ತನ ಸನ್ನಿಧಾನದಲ್ಲಿ ಮಾನಸಾಂತರ ಕೊಂಡೋಣ. ಮಾಹಿತಿ ನೋಡ, ಈ ಸಮಯದಲ್ಲಿ ಕರ್ತನ ಸನ್ನಿಧಾನ ಹೇಳೋಣ. ಪರಿಶುದ್ಧರಾದ ದೇವರೇ, ನಾವು ಕರ್ತನೆ ನಿನ್ನ ಕಡೆ ತಿರುಗ್ತಾ ಇದ್ದೇವೆ. ನಮ್ಮ ದುಷ್ಕೃತ್ಯಗಳನ್ನ ಕ್ಷಮಿಸು, ದುಷ್ಟ ಆಲೋಚನೆಗಳನ್ನು ಕ್ಷಮಿಸು ಕರ್ತನೆ. ನೀನು ನಮ್ಮನ್ನ ಶಿಕ್ಷಾಸ್ತಕ್ಕೆ ಒಳಪಡಿಸಿದ್ದು ಅದು ತಪ್ಪಲ್ಲ ಸ್ವಾಮಿ, ಅದು ಸರಿಯೇ ಆಗಿದೆ. ನಮ್ಮನ್ನ ಇದೇ ರೀತಿಯಲ್ಲಿ ನಿನ್ನ ದಾರಿಯಲ್ಲಿ ನೆಟ್ಟನೆ ಮಾರ್ಗದಲ್ಲಿ ನಮ್ಮನ್ನು ನಡೆಸುವುದಕ್ಕಾಗಿ ಸ್ತೋತ್ರ. ಓ ಜೀಸಸ್, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರ ನಿನ್ನ ನಾಮಕ್ಕೆ ಸ್ತೋತ್ರ. ಕರ್ತನೆ, ಈ ಮುಂಜಾವಿನಲ್ಲಿ ನನ್ನನ್ನು ಒಳಗೊಂಡು ಸ್ವಾಮಿ ನಿನ್ನವನ್ನು ತಗ್ಗಿಸಿಕೊಳ್ತಾ ಇದ್ದೇವೆ ಸಪ್ಪ. ಕರ್ತನೆ ರಾಜ, ನೀನು ಮಾರ್ಪಾಟುಗೊಳಿಸುವ ದೇವರಲ್ಲ ಕರ್ತನೆ. ನಮ್ಮ ಬಲಹೀನತೆಯನ್ನ ಬಲ್ಲೆಯಲ್ಲ ಸ್ವಾಮಿ. ಕರ್ತನೆ, ನಾವು ಏನೊಂದು ತಿಳಿದಿದೆಯಲ್ಲ, ನಮ್ಮ ಸೃಷ್ಟಿಯನ್ನ ಬಲ್ಲಂತ ದೇವರ ನೀನಾಗಿದೆ. ತಾಯಿ ಗರ್ಭದಲ್ಲಿ ಆ ಕತ್ಲೆಯಲ್ಲಿ ಕರ್ತನೆ ರಾಜ ಶಿಶುವಾಗಿ ನಾವಿರುವಾಗ ನಮ್ಮ ತಾಯಿ ತಂದೆಯ ಕಣ್ಣುಗಳು ಅದನ್ನು ನೋಡಿಲ್ಲ ಕರ್ತನೆ. ನಮ್ಮ ಸಾರೂಪ್ಯ ಹೇಗಿದೆ, ನಮ್ಮ ಕೈ ಹೇಗಿದೆ, ನಮ್ಮ ಮುಖ ಹೇಗಿದೆ, ನಮ್ಮ ಕಾಲು ಹೇಗಿದೆ ಅನ್ನೋದನ್ನು ನೋಡಿಲ್ಲ. ಆದರೆ ನಿನ್ನ ಕಣ್ಣುಗಳು ಸ್ವಾಮಿ, ಆ ತಾಯಿ ಗರ್ಭದಲ್ಲಿ ಕೂಡ, ಆ ಕತ್ತಲೆಯಲ್ಲಿ ಕೂಡ ನಿನ್ನ ಕಣ್ಣುಗಳು ನಮ್ಮನ್ನು ನೋಡಿದವಲ್ಲ, ನಿನ್ನ ಹಸ್ತವೇ ನಮ್ಮನ್ನು ರೂಪಿಸಿದವಲ್ಲ ಕರ್ತನೆ. ಯಾವ ಸಮಸ್ಯೆಗಳು ಬಂದರೂ ಕೂಡ ತಾಯಿ ಗರ್ಭದಲ್ಲಿ ಎಲ್ಲವನ್ನ ಪರಿಹಾರ ಮಾಡಿದ ದೇವರೇ ಕರ್ತನೆ. ತಾಯಿಯ ಗರ್ಭದಿಂದ ಸುರಕ್ಷಿತವಾಗಿ ಹೊರಗಡೆ ಬರುವಾಗೆ ಒಟ್ಟ ಕೃಪೆಗಾಗಿ ಸ್ತೋತ್ರ ಸ್ವಾಮಿ. ಕರ್ತನೆ, ಈಗ ಸ್ವಾಮಿ ಕರ್ತನೆ, ನಮ್ಮ ಜೀವಿತವನ್ನು ನಡೆಸುವಾಗಲೂ ಕೂಡ ಕರ್ತನೆ ನಮ್ಮೆಲ್ಲ ತಪ್ಪುಗಳನ್ನ ಕ್ಷಮಿಸು ಯೇಸುವೆ. ನಮ್ಮನ್ನ ನಿನ್ನ ನೆಟ್ಟನೆ ಮಾರ್ಗದಲ್ಲಿ ನಡೆಸುವುದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇವೆ ಕರ್ತನೆ. ನಮ್ಮನ್ನ ಕರ್ತನೆ ರಾಜಾದ ದಾರಿಯನ್ನ ಕರ್ತನೆ ಬದಲಾಯಿಸುವಂತೆ, ದಾರಿ ತಪ್ಪುವಂತೆ, ಅಡ್ಡ ದಾರಿಯನ್ನು ಹಿಡಿಯುವಂತೆ ಮಾಡುವಂತ ಎಲ್ಲಾ ಸೈತಾನನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಗ್ತಾ ಇದ್ದೇವೆ ಕರ್ತನೆ. ಇಕ್ಕಟ್ಟಾದ ಮಾರ್ಗದಲ್ಲಿ ಹೋಗಿ ನಿಂತ ಹೇಳಿದಿಲ್ಲ ಸ್ವಾಮಿ. ಆ ಇಕ್ಕಟ್ಟಾದ ಮಾರ್ಗದಲ್ಲಿ ಕರ್ತನೆ ನಡೆಯುವುದಕ್ಕೆ ನಿನ್ನ ಬಲ ನಮಗೆ ಬೇಕಾಗ್ತದೆ. ನಮಗೆ ಈ ವರ್ಷ ನೀನು ದಯಪಾಲಿಸಿ, ದಿನಗಳಲ್ಲಿ ನಮಗೆ ದಯಪಾಲಿಸಿ, ನಮ್ಮ ಕುಟುಂಬಕ್ಕೆ ದಯಪಾಲಿಸಿ. ನಿನಗೆ ಅಸಾಧ್ಯವಾದುದು ಯಾವುದಿಲ್ಲ ಸ್ವಾಮಿ. ಆಶೀರ್ವದಿಸು, ಬಲಪಡಿಸು ಕರ್ತನಾದ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ತೀನಿ. ಜೀವ ಉಳ್ಳ ತಂದೆ, ಆಮೆನ್.